ಆಮೇಲೆ ಈ ಆರೋಗ್ಯ ಭಾಳ ಮುಖ್ಯ, ಶಿಕ್ಷಣ ಎಷ್ಟಿಟ್ಟರು ಅಂದಾಗ ಸಹಜವಾಗಿ ಒಂದಿಷ್ಟು ಪ್ರಭಾವ ಮಾಡೋದಕ್ಕೆ ಎರಡೂ ಕಡೆ ಪ್ರಭಾವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ನೆಲೆಯಲ್ಲೇ ನಾವು ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಎಲ್ಲರಿಗೂ ಉದ್ಯೋಗ ಇಲ್ಲ ಮತ್ತು ಎಲ್ಲರಿಗೂ ಉದ್ಯೋಗ ಕೊಡುತ್ತಿರುವಂತಹ ನಮ್ಮ ಒಕ್ಕಲ್ತನ ಮತ್ತು ಕಾಡಿನಲ್ಲೂ ಉದ್ಯೋಗದ ಕಾಡಿನ ಬದುಕೋರು ಸಾಕಷ್ಟು ಅದಾರ. ಲಕ್ಷಣ ಅದಾವ್ರು, ಹೆಚ್ಚು ಕಡಿಮೆ ಕಾಡಿನಲ್ಲಿ ಇದ್ದಂಥವ್ರ. ಈಗ ಅವ್ರ ಬೇಡಿಕೆನೂ ಅದದ. ನಮ್ಮ ಕಾಡಿನಾಗ ನಮ್ಮ ವಸ್ತುಗಳು ಆಯ್ಕೆ ಮಾಡ್ಕೊಂಡು ನಾವು ಬದುಕ್ತೀವಪ್ಪ, ನಿಮ್ಮ ಕಾಡಿನ ಕಡಿಯೋದಿಲ್ಲ, ನಿಮ್ಮ ಖನಿಜನ ಕೆತ್ತಿ ತೊಗೊಳ್ಳೋದಿಲ್ಲ ಅಂತೇಳಿ. ಈಗ ಸಂಘರ್ಷ ಎಲ್ಲಿ ಬಂದಿದ್ದಪ್ಪ ಅಂತಂದರೆ ಈ ಕಾರ್ಪೊರೇಟ್ ಜಗತ್ತು ಈ ಖನಿಜಗಳಿಗೆ ಬೆನ್ನತ್ತೆ ಕಾಡನ್ನು ಕಡದು ನಾಶ ಮಾಡಿದಕ್ಕೆ ಕಾಡು ಶುರುವಾಗ್ಯದ. ಅದೊಂದು ರೀಸನ್ ಅಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮಗೂ ಬದುಕ್ತಾ ಇರ್ತಾರೆ ಬಡತನೋ ಶ್ರೀಮಂತ. ಈಗ ನೋಡಿ ಸಿಕ್ಕವ್ರು 8 ಮಂದಿಲ್ಲ ಹೆಚ್ಚು ಕಡಿಮೆ ಕಾಡಿನಲ್ಲಿ ಇದ್ದಂಥವ್ರ ಕಾಡು ಜನರನ್ನ ಮತ್ತು ಜೊತೆಗೆ ತಮ್ಮನ್ನು ಅಲ್ಲಿ ಹಕ್ಕಿ ಕಿತ್ತು ಒಯ್ತಾ ಇದ್ದಾರೆ, ದೂರ ತರ್ತಾ ಇದ್ದಾರೆ. ಕುದುರೆ ಮುಖ ಸಲುವಾಗಿ ಮೇನ್ ರೀಸನ್ ಏನಪ್ಪ, ಕುದುರೆ ಮುಖ ಅದು ಬಂದ್ ಮಾಡಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದು ನಮ್ಮ ಬದುಕಿಗೆ ಆಸರಿದ್ದಂಥ ಕಾಡನ್ನು ನೀವು ಕಸ್ಕೊಳ್ತಾ ಇದ್ದೀರಿ, ಅಲ್ಲಿ ಖನಿಜನ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ನಮ್ಮನ್ನು ಅನಾಥರನ್ನಾಗಿ ಮಾಡ್ತಾಯಿದ್ದೀರಿ ಅನ್ನೋದು ಅವ್ರ ಬೇಡಿಕೆ ಅದ. ಇದೆಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿದೆ. ಇದ್ರ ಹೆಚ್ಚಿಗೆ ಆದಿವಾಸಿಗಳಿದ್ದಾರೆ, ಒಕ್ಕಲಿಗರ ಮಕ್ಕಳಿದ್ದಾರೆ, ಬಡವರ ಮಕ್ಕಳಿದ್ದಾರೆ, ನಕ್ಸಲೈಟ್ಗಳೆಲ್ಲ. ಇದನ್ನು ನಾವು ಯಾರೂ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ಪ್ರಗತಿ ಅಥವಾ ಅಭಿವೃದ್ಧಿ ಹೆಸರಲ್ಲೇ ನಾವು ಕಾಡನ್ನು ನಾಶ ಮಾಡೋದು, ನಾಡನ್ನು ನಾಶ ಮಾಡೋದು. ರೈತಗೆ ಅನುಕೂಲ ಮಾಡಿಕೊಡುವಂಗಿಲ್ಲ, ಮಾರ್ಕೆಟ್ ಮಾಡಿಕೊಡುವಂಗಿಲ್ಲ, ನಾವು ದುಡಿದ ಪಗಾರ ಕೇಳ್ತಾನೆ ಅದು ಕೊಡುವಂಗಿಲ್ಲ. ನಾವು ಹೇಳಿಬಿಡೋದು ಅವ್ರಿಗೆಲ್ಲ ಬರ್ತದೆ, ಬೈದಿನ ನಾಳೆ ಬರ್ತದೆ ನಿಮಗೆ ಅಂತೇಳಿ ನಮ್ಮ ಕರ್ಮ ಸಿದ್ಧಾಂತವನ್ನು ಹೇಳಿಬಿಡ್ತೀವಿ. ಕೆಲಸ ಕರ್ಮ ಮಾಡಪ್ಪ ಮೊದಲ, ನಿನ್ನ ರಿಸಲ್ಟ್ ಬರ್ತದೆ ಅಂತೇಳಿ. ಅಲ್ಲ ಇವತ್ತು ನಾವು ಬದುಕಬೇಕಾಗಿತ್ತಲ್ರಿ ಅಂತಾರೆ ಅವರು. ಇವತ್ತು ಬದುಕು ನಾವು ದುಡಿದು ಪಗಾರ ಕೊಡ್ರಿ ಅಂತ ಕೇಳಿದಕ್ಕೆ ಇದು ಎಲ್ಲ ಕಥೆಗಳು ಶುರು ಆಗಿಬಿಟ್ಟವೆ ನಮ್ಮಲ್ಲ. ಈ ನೆಲೆಗಟ್ಟಿನೆಲ್ಲ ಇವತ್ತು ಇವತ್ತು ಬಂದು ಅಡ್ಮಿಟ್ ಆಗಿದ್ದಾರೆ. ಎಲ್ಲ ನಾವು ತಪ್ಪು ಮಾಡಿದ್ವಿ, ನಾವು ಬಂದೂಕು ಬಿಟ್ಟಿವಿ ಅಂತ. ಇಂಥ ಒಂದು ಬಂದೂಕು ಬಿಟ್ಟಂಥ ಒಂದು ವಿಚಾರವಾದಿಗಳು ಸಹಿತ ಇದ್ದಾರೆ. ಅವರು ಲೆಫ್ಟಿಸ್ಟ್ ಇದ್ದಾರೆ, ಕಮ್ಯುನಿಸಮ್, ಸಮಾಜವಾದ ಈ ಥರ ನಂಬಿಕೆ ಇಟ್ಟಂಥವ್ರು ಇದ್ದಾರೆ. ಆದರೆ ಬಂದೂಕು ಒಂದು ಇಲ್ಲಿ ತಪ್ಪದು. ಇದೊಂದು ಅಪರಾಧಿ ಹೆಜ್ಜೆ ಏನಪ್ಪ ಅಂದ್ರೆ ಬಂದೂಕು. ಅದ್ರ ಬಿಟ್ಟು